ನಿಮ್ಮ ಬ್ಯೂಟಿ ಪಾರ್ಲರ್ ಆಂಟಿ ನಿಮ್ಗೆ ಸೇವ್ ಮಾಡ್ಲಿಕ್ಕೆ ಬರಲ್ಲ, ಅವರಿಂದ ಆಗಲ್ಲ. ವಿಡಿಯೋ ಟೈಟಲ್ ಅನ್ನು ನೋಡಿದೀರಾ? ಟೈಟಲ್ ನೋಡ್ಬಿಟ್ಟು ಈ ವಿಡಿಯೋದೊಳಗೆ ಕ್ಲಿಕ್ ಮಾಡಿದೀರಾ ಅಂತ ಅನ್ಕೊಳ್ತೀನಿ. ಫೇಶಿಯಲ್ಸ್, ಫೇಸ್ ಕ್ಲೀನಪ್ಸ್ ಮಾಡ್ಬೇಕಾ? ಅಗತ್ಯ ಇದೆಯಾ ಇಲ್ವಾ? ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ. ನನ್ನ ಹತ್ರ ಕೇಳಿದ್ರೆ ನೋ, ಬೇಡ, ಮಾಡ್ಬೇಕಂತಾನೆ ಇಲ್ಲ. ನಾನು ಫೇಶಿಯಲ್ ಅನ್ನು ಮಾಡಿಸದೆ ಐ ಥಿಂಕ್ 3 years ಆಯ್ತು. ನಾನು ಮಾಡ್ಸೇ ಇಲ್ಲ. ಫೇಶಿಯಲ್ಸ್ಗಿಂತ ನನ್ನ ಹತ್ರ ಎಕ್ಸ್ಫೋಲಿಯೇಟರ್ಸ್ ಇದೆ. ಸೊ ಫೇಶಿಯಲ್ ಏನ್ ಮಾಡುತ್ತೆ ಅದನ್ನ ಈ ಎಕ್ಸ್ಫೋಲಿಯೇಟರ್ಸ್ 10 times ಬೆಟರ್ ಮಾಡುತ್ತೆ. ಸೊ ಫೇಶಿಯಲ್ ನಾವ್ ಯಾಕೆ ಮಾಡ್ತೀವಿ? ಫೇಸ್ ಅನ್ನ ನಾವು ಗ್ಲೋಯಿ ಮಾಡಿಸ್ಲಿಕ್ಕೆ ಅಂಡ್ ನಮ್ಮ ಸ್ಕಿನ್ ಅಲ್ಲಿರೋ ಪ್ರಾಬ್ಲಮ್ ಸ್ವಲ್ಪ ಕಡಿಮೆ ಆಗ್ಲಿಕ್ಕೆ. ಬಟ್ ನೀವ್ ಎಣ್ಸಿದೀರಾ, ಕೆಲವೊಮ್ಮೆ ಫೇಶಿಯಲ್ ಮಾಡಿದ ನಂತರ ನಮ್ಗೆ ಸ್ಕಿನ್ ಅಲ್ಲಿ ಪ್ರಾಬ್ಲಮ್ ಜಾಸ್ತಿ ಕಾಣಿಸುತ್ತೆ. ಹೌದು, ಅದ್ ಯಾಕೆ ಏನು ಅಂತ ಮುಂದೆ ಹೇಳ್ತೀನಿ. ಸೊ ನನ್ನ ಹತ್ರ ಕೇಳ್ಬೇಕಿದ್ರೆ ನೀವು ಕ್ಲೀನಪ್ಸ್ ಮತ್ತೆ ಬ್ಲೀಚ್ ಅನ್ನ ಮಾಡಿಸ್ಲೇಬೇಡಿ. ದಟ್ಸ್ ರಿಯಲಿ ರಿಯಲಿ ಬ್ಯಾಡ್ ಫಾರ್ ಯೋರ್ ಸ್ಕಿನ್, ಗುಡ್ ಅಲ್ಲ. ಯಾಕಂದ್ರೆ ಕ್ಲೀನಪ್ಸ್ ಬಗ್ಗೆ ಫಸ್ಟ್ ಹೇಳ್ತೀನಿ. ನಿಮ್ಮ ಫೇಸಿಗೆ ಒಂದು ಸ್ಕ್ರಬ್ ಹಾಕಿ ಕ್ಲೀನ್ ಮಾಡ್ತಾರಲ್ವಾ, ಸೊ ಫಿಸಿಕಲ್ ಸ್ಕ್ರಬ್ ಅದು. ಅಂದ್ರೆ ಅದರಲ್ಲಿ ನಿಮ್ಗೆ ಟೈನಿ ಪಾರ್ಟಿಕಲ್ಸ್ ಇರುತ್ತೆ. ಸೊ ಅದೇನ್ ಮಾಡುತ್ತೆ ಅಂದ್ರೆ ಸ್ವಲ್ಪ ಆದ್ರೂ ಗ್ರಿಟಿ ಪಾರ್ಟಿಕಲ್ಸ್ ಸ್ವಲ್ಪ ದೊಡ್ಡದಾಗಿದ್ರು ನಿಮ್ಮ ಸ್ಕಿನ್ ಅನ್ನ ಟೇರ್ ಮಾಡೋ ಚಾನ್ಸಸ್ ಇರುತ್ತೆ. ಮೈನರ್ ಟೇರ್ಸ್ಗಳು ಮೈನ್ಯೂಟ್ ಹಾರ್ಮ್ ಮಾಡುತ್ತೆ. ಅದು ನಿಮ್ಮ ಕಣ್ಣಿಗೂ ಕಾಣಿಸಲ್ಲ, ಬಟ್ ಅಲ್ಲಿ ಆಮೇಲೆ ಸೀಬಮ್ ಪ್ರೊಡ್ಯೂಸ್ ಆಗಿ ಎಲ್ಲ ನಿಮ್ಮ ಗಾಯಗಳು ಆಮೇಲೆ ಪಿಂಪಲ್ಸ್ಗಳು ಆಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಸೊ ದಿಸ್ ಇಸ್ ಒನ್ ಪ್ರಾಬ್ಲಮ್ ವಿತ್ ದ ಫಿಸಿಕಲ್ ಸ್ಕ್ರಬ್ಸ್ ಅಂತ ಹೇಳ್ತೀವಲ್ಲ ಅದು. ಅಂಡ್ ಬ್ಲೀಚ್ ನಿಮ್ಗೆ ಗೊತ್ತಿರೋ ಹಾಗೆ ತುಂಬಾ ಜನ ಹೇಳ್ತಾರೆ ಬ್ಲೀಚ್ ಇಸ್ ನಾಟ್ ಗುಡ್ ಎಟ್ ಆಲ್. ಇಟ್ ಈಸ್ ಅ ಕೆಮಿಕಲ್ ವಿಚ್ ಡೀಪ್ ಕ್ಲೀನ್ಸ್ ಯುವರ್ ಫೇಸ್. ಅದೇ ಕ್ಲೀನಪ್ ಅನ್ನ ನೀವು ಮನೆಯಲ್ಲಿ ದಿನ ಮಾಡ್ತೀರಿ ಗೊತ್ತಾ? ನೀವು ಆಕ್ಚುಲಿ ಫೇಸ್ ವಾಶ್ ಅನ್ನ ಹಾಕ್ತಿರಲ್ವಾ, ಅವಾಗ ನಿಮ್ಮ ಈ ಡೆಡ್ ಸೆಲ್ಸ್ಗಳು, ಡೆಡ್ ಸ್ಕಿನ್ ಎಲ್ಲ ಅಳ್ಸ್ಕೊಂಡು ಹೋಗುತ್ತೆ. ನೀವೇನು ಜಾಸ್ತಿ ಮಾಡ್ಬೇಕಂತಿಲ್ಲ. ಆಮೇಲೆ ನಿಮ್ಗೆ ಇನ್ನೂ ಒಂದ್ ಲೇಯರ್ ಡೀಪ್ ಆಗಿ ಹೋಗ್ಬೇಕಿದ್ರೆ ಎಕ್ಸ್ಫೋಲಿಯೇಟರ್ಸ್ ಅಂತ ಬರುತ್ತೆ. ಸೊ ಅವುಗಳನ್ನ ಯೂಸ್ ಮಾಡ್ಬೋದು. AHA, BHA, PHAs ಗಳನ್ನ ನೀವು ಯೂಸ್ ಮಾಡ್ಬೋದು. ಸೀರಮ್ಸ್ ಗಳೆಲ್ಲ ಬರುತ್ತೆ. ಸೊ ನೀವು ಅದನ್ನ ಯೂಸ್ ಮಾಡಿ ಒಂದು 10 minutes ನಿಮ್ಮ ಮುಖದಲ್ಲಿಟ್ಟು ವಾಶ್ ಮಾಡಿದ್ರೆ ದಟ್ಸ್ ಆಲ್. ನಿಮ್ಮ ಸ್ಕಿನ್ನಿನ ಒಂದು ಲೇಯರ್ ಡೀಪ್ ಆಗಿ ಹೋಗ್ಬಿಟ್ಟು ಅದು ನಿಮ್ಮ ಸ್ಕಿನ್ನಿನ ಡೆಡ್ ಸೆಲ್ಸ್ ಗಳನ್ನ ತೆಗೆಯುತ್ತೆ ಅಂಡ್ ಸ್ಕಿನ್ ಅನ್ನ ಡೀಪ್ ಕ್ಲೆನ್ಸ್ ಮಾಡುತ್ತೆ. ಫೇಶಿಯಲ್ಸ್ ಫೇಸಿಗೆ ಗ್ಲೋ ಕೊಡುತ್ತಾ? ಎಸ್ ಅಂಡ್ ನೋ ಬೋತ್. ಎಸ್ ಯಾಕಂದ್ರೆ ಟೆಂಪರರಿ ಗ್ಲೋ ಕೊಡುತ್ತೆ. ಓಕೆ, ಸೊ ನೀವು ಮಾಡಿದ ಕೂಡ್ಲೆ ನಿಮ್ಗೆ ಗ್ಲೋ ಕಾಣಿಸಲ್ಲ. ಒಂದಿನದ ನಂತರ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿದೆ ನನ್ನ ಮುಖ ಅಂತ ನೀವು ಅನ್ಕೊಳ್ಬಹುದು. ದಟ್ ಇಸ್ ರಿಯಲಿ ಟೆಂಪರರಿ. 1 week 2 weeks ಅಷ್ಟೇ ಇರುತ್ತೆ. ನೀವು ಅಬ್ಸರ್ವ್ ಮಾಡಿರ್ಬೋದು. ಅದ್ರ ನಂತರ ಮತ್ತೆ ನೀವು ಫೇಶಿಯಲ್ಗೆ ಹೋಗ್ತಿರಲ್ವಾ. ಸೊ ಡೋಂಟ್ ಡೂ ದ್ಯಾಟ್. ಸುಮ್ಮನೆ ದುಡ್ಡು ಖರ್ಚು 2-3 ಸಾವಿರ ಫೇಶಿಯಲಿಗೆ ಹೀಗೆ ತಗೊಳ್ತಾರೆ, ನಂಗೆ ಗೊತ್ತು. ಸೊ ದಟ್ ಈಸ್ ನಾಟ್ ವರ್ತ್. ಸ್ವಲ್ಪನೂ ವರ್ತ್ ಇಲ್ಲ. ಅದಕ್ಕಿಂತ ನೀವು ನಿಮ್ಮ ಸ್ಕಿನ್ ಕೇರ್ ಅನ್ನ ಪರ್ಫೆಕ್ಟ್ ಆಗಿ ಮಾಡ್ಕೊಳ್ಳಿ. ಇದರ ಬಗ್ಗೆ ನಾನು ಸ್ವಲ್ಪ ಆಮೇಲೆ ಹೇಳ್ತೇನೆ. ನೀವು ಇನ್ನೊಂದು ವಿಷಯ ಅಬ್ಸರ್ವ್ ಮಾಡಿದೀರಾ? ಈ ಬ್ಯೂಟಿ ಪಾರ್ಲರ್ಸ್ ಗಳಲ್ಲಿ ಇಲ್ಲ ಸಲೂನ್ಸ್ ಗಳಲ್ಲಿ ನೀವು ಹೋದ ನಂತರ ಫೇಶಿಯಲ್ ಆದ ನಂತರ ಅವ್ರು ಏನ್ ಹೇಳ್ತಾರೆ ನಿಮ್ಗೆ, ನಿಮ್ಮ ಫೇಸ್ ಅನ್ನ ಕವರ್ ಮಾಡ್ಬಿಟ್ಟು ಹೋಗಿ ಸನ್ನಿಗೆ ಎಕ್ಸ್ಪೋಸ್ ಮಾಡಬೇಡಿ ಅಂತ. ಯಾಕೆ ಯಾಕೆ ಎಕ್ಸ್ಪೋಸ್ ಮಾಡ್ಬೋದು? ಇಷ್ಟೊಂದು ನಾವು ಎಕ್ಸ್ಪೆನ್ಸಿವ್ ಎಲ್ಲ ಮಾಡಿಸಿದ ನಂತರ ಒಂದೇ ಒಂದು ಸನ್ಸ್ಕ್ರೀನ್ ನಿಮ್ಗೆ ಹಚ್ಲಿಕ್ಕೆ ಆಗಲ್ಲ? ಸನ್ನಿಂದ ಡ್ಯಾಮೇಜ್ ಆಗೋದು ಯಾವಾಗ? ಸನ್ಸ್ಕ್ರೀನ್ ನಾವು ಹಚ್ಚದೇ ಇದ್ರೆ. ಸೊ ನಾವು ಇಷ್ಟೊಂದೆಲ್ಲ ಕ್ರೀಮ್ ಅನ್ನ ಬಳಸಿ, ಇಷ್ಟೊಂದೆಲ್ಲ ಫೇಶಿಯಲ್ ಪ್ಯಾಕ್ ಅದು ಇದನ್ನೆಲ್ಲ ಬಳಸಿ ಎಲ್ಲ ಆದ ನಂತರ ಒಂದು ಸನ್ಸ್ಕ್ರೀನ್ ಹಚ್ಚಲ್ಲ ನಮ್ಮ ಮುಖಕ್ಕೆ. ಸೊ ಅಷ್ಟೊಂದು ದುಡ್ಡು ಕೊಟ್ಟು ಏನ್ ಪ್ರಯೋಜನ? ನಾವು ಅದೇ ಸನ್ನಿಗೆ ಹೋಗೋದಿದ್ರೆ. ಸೊ ನೀವ್ ಅಬ್ಸರ್ವ್ ಮಾಡಿದೀರಾ? ಇದನ್ನೆಲ್ಲ ನಾವು ಆಕ್ಚುಲಿ ಚಿಕ್ಕ ಪುಟ್ಟ ವಿಷಯಗಳನ್ನ ಅಬ್ಸರ್ವ್ ಮಾಡ್ಬೇಕಾಗತ್ತೆ. ಇಲ್ದಿದ್ರೆ ನಮ್ದೇ ಒಂದು ಸನ್ಸ್ಕ್ರೀನ್ ನಾವು ತಗೊಂಡು ಹೋಗಿ ಹಚ್ಬಿಟ್ಟು ಹೊರಗೆ ಬರ್ಬೇಕಾಗತ್ತೆ. ಸೊ ದಟ್ಸ್ ಆಲ್ ಅನ್ನೆಸೆಸರಿ. ಯಾಕಂದ್ರೆ ಫೇಶಿಯಲ್ ಮಾಡಿದ ನಂತರ ನೀವು ಆಕ್ಚುಲಿ ಏನು ಮಾಡ್ಲೇಬಾರ್ದು, ಆಯ್ತಾ? ಟಚ್ ಮಾಡಬಾರ್ದು ನಿಮ್ಮ ಮುಖ. ಅಷ್ಟು ಚೆನ್ನಾಗಿ ಗ್ಲೋ ಬರಬೇಕು ನಿಮ್ಮ ಮುಖದಲ್ಲಿ. ಏನು ಕೂಡ ಹಾರ್ಮ್ ಆಗ್ಬಾರ್ದು. ಬಟ್ ಉಲ್ಟಾ ಏನಾಗುತ್ತೆ, ಒಂದ್ 4 ದಿನದ ನಂತರ ನಮ್ಗೆ ಪಿಂಪಲ್ಸ್ ಬರುತ್ತೆ, ನಮ್ಗೆ ಅದಾಗತ್ತೆ ಇದಾಗತ್ತೆ. ಯಾಕೆ ಗೊತ್ತಾ? ಅದು ನಾವು ಡೇ ಟು ಡೇ ಯೂಸ್ ಮಾಡೋ ಪ್ರಾಡಕ್ಟ್ಸ್ ಗಳಲ್ಲ. ಸೊ ಆ ಪ್ರಾಡಕ್ಟ್ಸ್ ಇಂದ ಸ್ಕಿನ್ ಎಲರ್ಜಿ, ಸ್ಕಿನ್ ಇರಿಟೇಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ನಮ್ಗೆ. ಯಾಕಂದ್ರೆ ನನ್ಗೆ ಆ ಪ್ರಾಡಕ್ಟ್ಸಿನ ಅಭ್ಯಾಸ ಇಲ್ಲ. ನಮ್ಮ ಸ್ಕಿನ್ನಿಗೆ ಆ ಪ್ರಾಡಕ್ಟ್ಸ್ ಯಾವ್ದಂತಾನೆ ಗೊತ್ತಿಲ್ಲ. ಅವ್ರು ಹಾಕೋ ಪ್ರಾಡಕ್ಟ್ಸ್ ಅಲ್ವಾ ಅದು. ಒನ್ ಟೈಮ್ ಯೂಸಿಗೆ ಅವ್ರು ಹಾಕ್ತಾರೆ. ನಾವು ದಿನ ಹಾಕೋ ಪ್ರಾಡಕ್ಟ್ಸ್ ನಮ್ಗೆ ಗೊತ್ತಿರುತ್ತೆ ಅದು ನಮ್ಮ ಸ್ಕಿನ್ನಿಗೆ ಮ್ಯಾಚ್ ಆಗುತ್ತಾ ಇಲ್ವಾ, ಅಂದ್ರೆ ಸೂಟ್ ಆಗುತ್ತಾ ಇಲ್ವಾ ಅಂತ. ಅದು ಅದಕ್ಕೆ ಯಾವಾಗ್ಲೂ ಹೇಳುದು ಸ್ಕಿನ್ ಕೇರ್ ಅನ್ನ ಪ್ರಾಡಕ್ಟ್ಸ್ ಗಳನ್ನ ಹಾಕುವಾಗ ಯಾವಾಗ್ಲೂ ಪ್ಯಾಚ್ ಟೆಸ್ಟ್ ಅನ್ನ ಮಾಡಿ ಅಂತ. ಈಗ
ಇಷ್ಟೆಲ್ಲ ಆದ ನಂತರ ಹಾಗಾದ್ರೆ ಫೇಶಿಯಲ್ಸ್ ಏನಕ್ಕೂ ಯೂಸೇ ಇಲ್ವಾ ಅಂತ ನೀವು ಕೇಳಿದ್ರೆ, ಒಂದೇ ಒಂದು ಯೂಸ್ ಏನಂದ್ರೆ ನಿಮ್ಗೆ ರಿಲ್ಯಾಕ್ಸ್ ಮಾಡಿಸುತ್ತೆ. ನಿಮ್ಮ ಸ್ಕಿನ್ ಸ್ವಲ್ಪ ರೀಜುವಿನೇಟ್ ಆದಾಗೆ ನಿಮ್ಗೆ ನೀವು ಅಂದ್ಕೊಳ್ತೀರಾ ಅಷ್ಟೇ. ಬಟ್ ಅದಾಗಲ್ಲ. ನಿಮ್ಮ ಮೈಂಡ್ ಅಲ್ಲಿ ಅದು ಸೆಟ್ ಆಗಿರೋ ಕಾರಣ ನೀವು ಹಾಗೆ ಅಂದ್ಕೊಳ್ತೀರಾ. ಒಂದು ಟೆಂಪರರಿ ಮಾತ್ರ ಗ್ಲೋ ಕೊಡುತ್ತೆ, ಟೆಂಪರರಿಗೆ ಮಾತ್ರ ಅದು ಸೊಲ್ಯೂಷನ್ ಕೊಡುತ್ತೆ. ಪರ್ಮನೆಂಟ್ ಆಗಿ ಅದು ಸಾಲ್ವ್ ಮಾಡಲ್ಲ ನಿಮ್ಮ ಸ್ಕಿನ್ ಪ್ರಾಬ್ಲಮ್ಸ್ಗಳನ್ನ. ನಿಮ್ಮ ಸ್ಕಿನ್ ಪ್ರಾಬ್ಲಮ್ಸ್ಗಳು ಸಾಲ್ವ್ ಆಗ್ಬೇಕಿದ್ರೆ ನೀವೊಂದು ಸ್ಕಿನ್ ಕೇರ್ ರೂಟೀನ್ ಅನ್ನ ಸೆಟ್ ಮಾಡ್ಬೇಕಾಗತ್ತೆ. ಸೊ ನಿಮ್ಗೆ ಸೂಟ್ ಆಗೋ ಪ್ರಾಡಕ್ಟ್ಸ್ಗಳನ್ನ ನೀವು ಯೂಸ್ ಮಾಡ್ಬೇಕಾಗತ್ತೆ. ಸ್ಕಿನ್ ಕೇರ್ ಆ ಟರ್ಮ್ ಅಲ್ಲೇ ಇದೆ ಅಲ್ವಾ, ಕೇರ್ ಮಾಡೋದು ಸ್ಕಿನ್ ಇದ್ದು. ಸೊ ಯಾರಿಗೆ ನಾವು ಜಾಸ್ತಿ ಕೇರ್ ಮಾಡ್ತೀವಿ, ನಮ್ಗೆ ಯಾವುದು ನಮ್ಗೆ ನಮ್ಮ ಹತ್ರ ಇದೆ, ನಾವು ಯಾವ್ದನ್ನ ಜಾಸ್ತಿ ಪ್ರೀತಿ ಮಾಡ್ತೀವಿ, ಯಾರನ್ನ ನಾವು ಜಾಸ್ತಿ ಪ್ರೀತಿ ಮಾಡ್ತೀವಿ ಅವ್ರಂತಾನೆ ನಾವು ಜಾಸ್ತಿ ಕೇರ್ ಮಾಡೋದು. ಸೊ ಸ್ಕಿನ್ ಅನ್ನ ಕೇರ್ ಮಾಡೋದಂದ್ರೆ ನಮ್ಮ ಸ್ಕಿನ್ ಅನ್ನ ನಾವು ಪ್ರೀತಿಸೋದು ಅಂತ. ಫಸ್ಟ್ ಆಫ್ ಆಲ್ ನಿಮ್ಮ ಸ್ಕಿನ್ ಅನ್ನ ಪ್ರೀತಿಸ್ಲಿಕ್ಕೆ ಕಲೀರಿ. ಅಂಡ್ ಇನ್ನೊಂದು ವಿಷಯ, ಆ ಬ್ಯೂಟಿ ಪಾರ್ಲರ್ ಆಂಟಿ ನಂಗೆ ಹೇಳಿದ್ರು ಈ ಫೇಶಿಯಲ್ ಮಾಡಿದ್ರೆ ನನ್ನ ಮುಖ ಹೀಗೆ ಗ್ಲೋ ಆಗುತ್ತೆ, ಆ ಫೇಶಿಯಲ್ ಮಾಡಿದ್ರೆ ನನ್ನ ಆಕ್ನೆಗಳು ಹೋಗುತ್ತೆ, ಇದನ್ ಮಾಡಿದ್ರೆ ನನ್ನ ಮುಖ ಹೀಗೆ ಆಗುತ್ತೆ. ದಟ್ಸ್ ಆಲ್ ನಾಟ್ ಟ್ರೂ ಅಟ್ ಆಲ್. ಒಂದು ಫೇಶಿಯಲ್ ಅಲ್ಲಿ ನಿಮ್ಮ ಮುಖದ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ನಿಮ್ಮ ಸ್ಕಿನ್ ಅಲ್ಲಿ ಪ್ರಾಬ್ಲಮ್ಸ್ ಇದ್ರೆ ಗೋ ಅಂಡ್ ಪ್ಲೀಸ್ ವಿಸಿಟ್ ಅ ಡರ್ಮಟಾಲಜಿಸ್ಟ್. ಸ್ಕಿನ್ ಸ್ಪೆಷಲಿಸ್ಟ್ ಅಂತ ಇರ್ತಾರೆ, ಡರ್ಮಟಾಲಜಿಸ್ಟ್ ಅಂತ. ಅವ್ರ ಹತ್ರ ಹೋಗಿ ಫಸ್ಟಿಗೆ ಸ್ಕಿನ್ ಕೇರ್ ಪ್ರಾಬ್ಲಮ್ಸ್ ಗಳನ್ನ ನೀವು ಶೇರ್ ಮಾಡಿ. ನಿಮ್ಮ ಸ್ಕಿನ್ ಅಲ್ಲಿ ಆಕ್ನೆ ಎಲ್ಲ ಇದ್ರೆ ಅವರಾಗಿಯೇ ಒಂದು ಕ್ರೀಮ್ ಅನ್ನ ಅಥವಾ ಸೀರಮ್ ಅನ್ನ ಸಜೆಸ್ಟ್ ಮಾಡ್ತಾರೆ, ಅದನ್ನ ಯೂಸ್ ಮಾಡಿ. ಆಮೇಲೆ ನಿಮ್ಮ ಪ್ರಾಬ್ಲಮ್ಸ್ ಇನ್ನೂ ಡೀಪ್ ಆಗಿದೆ, ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ಓರಲ್ ಮೆಡಿಸಿನ್ಸ್ ಅನ್ನ ನಿಮ್ಗೆ ಸಜೆಸ್ಟ್ ಮಾಡ್ತಾರೆ. ಫಸ್ಟ್ ಚೆಕ್ ಮಾಡ್ತಾರೆ ನಿಮ್ಮ ಆಕ್ನೆ ಹೇಗಾಗತ್ತೆ, ಯಾವ ರೀಸನಿಗೆ ಆಗುತ್ತೆ ಅಂತ. ಆಕ್ನೆ ಅಂತ ಮಾತ್ರ ಅಲ್ಲ, ಯಾವುದೇ ಸ್ಕಿನ್ ಪ್ರಾಬ್ಲಮ್ಸ್ ಗಳಿದ್ರೆ ನಿಮ್ಮ ಬ್ಯೂಟಿ ಪಾರ್ಲರ್ ಆಂಟಿ ನಿಮ್ಗೆ ಸೇವ್ ಮಾಡ್ಲಿಕ್ಕೆ ಬರಲ್ಲ, ಅವರಿಂದ ಆಗಲ್ಲ. ಬಿಕಾಸ್ ದೇ ಹ್ಯಾವ್ ನಾಟ್ ಸ್ಟಡೀಡ್ ಅಬೌಟ್ ದ್ಯಾಟ್. ಅವ್ರ ಸ್ಕಿನ್ ಬಗ್ಗೆ ಅವ್ರಿಗೆ ಏನು ಗೊತ್ತಿಲ್ಲ, ಯಾಕಂದ್ರೆ ಅವ್ರು ಅದ್ರ ಬಗ್ಗೆ ಕಲ್ತಿಲ್ಲ, ಅವ್ರು ಕಾಲೇಜಿಗೆ ಹೋಗಿಲ್ಲ, ಅವ್ರು ಡಿಗ್ರಿ ಪಡ್ಕೊಂಡಿಲ್ಲ. ಬಟ್ ಒಂದು ಡಾಕ್ಟರಿಗೆ ಅದ್ರ ನಾಲೆಜ್ ಇರುತ್ತೆ. ಸೊ ನಾಲೆಜ್ ಬೇಸ್ಡ್ ಹತ್ರ ಹೋಗಿ ಅಲ್ಲಿ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ಅಂಡ್ ಡಾಕ್ಟರ್ಸ್ ಮೇಲೆ ಕಂಪ್ಲೀಟ್ ಆಗಿರೋ ಟ್ರಸ್ಟ್ ಇಡಿ, ನಿಮ್ಮ ಬ್ಯೂಟಿ ಪಾರ್ಲರ್ ಆಂಟೀಸ್ಗಳ ಮೇಲೆ ಅಲ್ಲ. ಫೈನಲಿ ಸ್ಕಿನ್ ಕೇರ್ ಅಂದ್ರೆ ಸ್ಕಿನ್ ಅನ್ನ ಪ್ರೀತಿಸೋದು, ಕೇರ್ ಮಾಡೋದು, ಅದ್ರ ಆರೈಕೆ ಮಾಡೋದು ಅಂತ. ಸ್ಕಿನ್ ಕೇರ್ ಅಂದ್ರೆ ಸ್ಕಿನ್ನಿನ ಆರೈಕೆ ಮಾಡೋದು ಅಂತ. ಸೊ ಅದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಸನ್ಸ್ಕ್ರೀನ್ ಅನ್ನ ಯಾವತ್ತೂ ಸ್ಕಿಪ್ ಮಾಡ್ಕೊಳ್ಬೇಡಿ. ಸೊ ನಿಮ್ಗೆ ಏನೇ ಪ್ರಾಬ್ಲಮ್ ಬರ್ಲಿ ಅದನ್ನ ಒಂದು ಸನ್ಸ್ಕ್ರೀನ್ ಹಚ್ಚೋದ್ರಿಂದ ನೀವು 10 ಪಟ್ಟು ಅವಾಯ್ಡ್ ಮಾಡ್ಬೋದು, ಗೊತ್ತಾ? ಸೊ ಅದನ್ನ ನೆನಪಲ್ಲಿಡಿ. ಲವ್ ಯುವರ್ ಸೆಲ್ಫ್, ಲವ್ ಯುವರ್ ಸ್ಕಿನ್. ಒಂದು ಸ್ಕಿನ್ ಕೇರ್ ರೂಟೀನ್ ಅನ್ನ ನೀವು ಅಳವಡಿಸಿಕೊಳ್ಳಿ. That's all for today. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ. Till then, take care, love you all, bye bye.